ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸೌಮ್ಯ. ರಾಜ್ಯ ಇತ್ತೀಚೆಗಂತೂ ವಿದ್ಯುತ್ ಸಮಸ್ಯೆಯನ್ನ ತುಂಬಾ ಅನುಭವಿಸ್ತಾ ಇದೆ. ಆದರೆ ಕೆಲವು ಪ್ರದೇಶಗಳಲ್ಲಿ ಅನಾವಶ್ಯಕವಾಗಿ ವಿದ್ಯುತ್ ಅನ್ನ ಖರ್ಚು ಮಾಡಲಾಗ್ತಾ ಇದೆ. ಹೀಗೆ ಅನಾವಶ್ಯಕವಾಗಿ ಖರ್ಚು ಮಾಡೋ ವಿದ್ಯುತ್ ಅನ್ನ ಉಳಿತಾಯ ಮಾಡಿದ್ರೆ ಹೆಚ್ಚಿನ ವಿದ್ಯುತ್ ಅನ್ನ ಉಳಿತಾಯ ಮಾಡಬಹುದು. ಇದೇ ಈ ಹೊತ್ತಿನ ವಿಶೇಷ ಪವನ್ ಪವರ್. ಉದ್ಯಾನ ನಗರಿ ಬೆಂಗಳೂರು ಪವರ್ ಪ್ರಾಬ್ಲಮ್ಗೆ ಫೇಮಸ್. ಹೆಚ್ಚುತ್ತಾ ಇರೋ ಜನಸಂಖ್ಯೆಗೆ ಕೈಗಾರಿಕೆಗಳಿಗೆ ವಿದ್ಯುತ್ ಪೂರೈಸೋದೇ ದೊಡ್ಡ ಕೆಲಸ. ನಗರದಲ್ಲಿ ಹೆಚ್ಚುತ್ತಾ ಇರೋ ಪಾರ್ಕ್ಗಳು ಕೂಡ ವಿದ್ಯುತ್ ಅನ್ನ ನುಂಗುವಂತಾಗಿದೆ. ಆದರೆ ಜಯನಗರದಲ್ಲಿರೋ ಪಾರ್ಕ್ ಒಂದಕ್ಕೆ ಈ ಪ್ರಾಬ್ಲಮೇ ಇಲ್ಲ. ಉದ್ಯಾನ ನಗರಿ ಬೆಂಗಳೂರು ಪವರ್ ಪ್ರಾಬ್ಲಮ್ಗೆ ಫೇಮಸ್. ಹೆಚ್ಚಾಗ್ತಾ ಇರೋ ಜನಸಂಖ್ಯೆಗೆ ಕೈಗಾರಿಕೆಗಳಿಗೆ ವಿದ್ಯುತ್ ಪೂರೈಸೋದೇ ದೊಡ್ಡ ಕೆಲಸ. ನಗರದಲ್ಲಿ ಹೆಚ್ಚುತ್ತಾ ಇರೋ ಪಾರ್ಕ್ಗಳು ಕೂಡ ವಿದ್ಯುತ್ ಅನ್ನ ನುಂಗುವಂತಾಗಿದೆ. ಆದರೆ ಜಯನಗರದಲ್ಲಿರೋ ಪಾರ್ಕ್ ಒಂದಕ್ಕೆ ಈ ಪ್ರಾಬ್ಲಮ್ಮೇ ಇಲ್ಲ. ಬೆಂಗಳೂರು ಬೆಳೆದಂತೆಲ್ಲ ಸಮಸ್ಯೆಗಳು ಬೆಳೀತಾನೆ ಹೋಗ್ತಿವೆ. ವಿದ್ಯುತ್, ನೀರಿನ ಸಮಸ್ಯೆ, ಹೀಗೆ ಹತ್ತಾರು. ಅದರಲ್ಲೂ ಪವರ್ ಪ್ರಾಬ್ಲಮ್ ಅಂತೂ ಹೇಳ್ಬಾರ್ದು. ದಿನಕ್ಕೆ 2 ಬಾರಿ ಲೋಡ್ ಶೆಡ್ಡಿಂಗ್ ಬೇರೆ. ಜನರಿಗೆ ಸಮರ್ಪಕವಾಗಿ ನೀಡೋದಕ್ಕೆ ಕರೆಂಟೇ ಇಲ್ಲ. ಇಂಥದ್ರಲ್ಲಿ ಪಾರ್ಕ್ಗಳಿಗೆ ವಿದ್ಯುತ್ ನೀಡೋದೆಲ್ಲಿಂದ ಬಂತು? ಆದ್ರೆ ಬೆಂಗಳೂರಿನಲ್ಲಿರೋ ಪಾರ್ಕ್ ಒಂದಕ್ಕೆ ಕೆಇಬಿ ಅವರ ಅವಶ್ಯಕತೆನೇ ಇಲ್ಲ. ಯಾಕೆಂದ್ರೆ ಈ ಪಾರ್ಕ್ ನಲ್ಲಿ ಬೀಸೋ ಗಾಳಿಯಿಂದಲೇ ಕರೆಂಟ್ ಉತ್ಪಾದನೆ ಮಾಡಬಹುದು. ಏನು ಇಷ್ಟೊಂದು ಬ್ರೈಟ್ ಪವರ್ ಇದೆ. ಅದು ಕೆವಿ ಪವರ್ ಅಂತ ಅಲ್ಲ, ಇದು ವಿಂಡ್ ಮಿಲ್ ಪವರ್. ಇದು ಶುರು ಆಗ್ತಾ ಇದೆ, ಚೆನ್ನಾಗಿ ಚಾರ್ಜಿಂಗ್ ನಡೀತಾ ಇದೆ. ಒಳ್ಳೆ ಇನ್ನೂ ಚೆನ್ನಾಗಿ ಇಂಪ್ರೂವ್ ಮಾಡ್ತೀವಿ ಇದನ್ನ ಅಂತ ಹೇಳಿದ್ರೆ. ಮಾಡಲ್ ಪಾರ್ಕು ಇದನ್ನು ಮುತುವರ್ಜಿ ವಹಿಸಿ ಮೇಂಟೈನ್ ಮಾಡಿ ಬೇರೆ ಪಾರ್ಕ್ಗಳಲ್ಲಿ ಬೇರೆ ಸಮಾಜ ಇದರಲ್ಲಿ ಎಲ್ಲೆಲ್ಲಿ ಬೇಕು ಅಲ್ಲೆಲ್ಲ ಹಾಕಿಸಿದ್ರೆ ದೇಶಕ್ಕೆ ಉದ್ಧಾರ ಆಗುತ್ತೆ, ಎನರ್ಜಿ ಸೇವ್ ಆಗುತ್ತೆ ಅಂತ ನನ್ನ ದೃಷ್ಟಿ. ಇದು ಜಯನಗರದ ಪಟ್ಟಾಭಿರಾಮನಗರ ವಾರ್ಡ್ನಲ್ಲಿರೋ ಭಾವಿ ಪಾರ್ಕ್. ಪವನ ವಿದ್ಯುತ್ ಮೂಲಕ ಪಾರ್ಕ್ನಲ್ಲಿ ವಿದ್ಯುತ್ ತಯಾರಿಸಲಾಗುತ್ತೆ. ಇದನ್ನೇ ಪಾರ್ಕ್ ತುಂಬೆಲ್ಲ ಬಳಸಿಕೊಳ್ಳಲಾಗುತ್ತೆ. ತಿರುಗೋ ರೇಖೆಯ ಕೆಳಗೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಅಳವಡಿಸಲಾಗಿದ್ದು ಆ ಮೂಲಕ ವಿದ್ಯುತ್ ಉತ್ಪತ್ತಿಯಾಗುತ್ತೆ. ಅಲ್ಲದೆ ಪಾರ್ಕ್ನಲ್ಲಿರೋ ಎಲ್ಲಾ ಲೈಟ್ಗಳಿಗೂ ಇದರಿಂದಲೇ ಪವರ್ ಸಪ್ಲೈ ಮಾಡಲಾಗುತ್ತೆ. ಸುಮಾರು ಒಂದು ತಿಂಗಳಿಗೆ ಸುಮಾರು 900 ಯೂನಿಟ್ ಕರೆಂಟ್ ಇವತ್ತು ಹೋಗ್ತಾ ಇತ್ತು ನಮಗೆ. ಆ ದೃಷ್ಟಿಯಿಂದ ಎಲ್ಲ ಲೈಟ್ಗಳು ಚೇಂಜ್ ಮಾಡಿ ಇವತ್ತು ನಮಗೆ ಬರೀ 60 ಯೂನಿಟ್ ಅಲ್ಲಿ ಇವತ್ತು ನಾವು ಇವತ್ತು ಕರೆಂಟ್ ಇದು ಓಡಿಸ್ತಾ ಇದೀವಿ. ಇವತ್ತು ಎಷ್ಟೋ ಜನ ಮಕ್ಕಳು ಇಲ್ಲಿ ಬಂದು ಕರೆಂಟ್ ಹೋದಾಗ ಇಲ್ಲಿ ಬಂದು ಓದ್ಕೊಂತಾರೆ ಇಲ್ಲಿ ಸಾಯಂಕಾಲ ನೈಟಲ್ಲಿ. ಬೆಂಗಳೂರಿನಲ್ಲಿರೋ ಯಾವುದೇ ಪಾರ್ಕ್ಗೂ ಈ ಸೌಲಭ್ಯ ಇಲ್ಲ. ಪ್ರತಿನಿತ್ಯ ಸಂಜೆ ಹೊತ್ತು ಬೀದಿಗಳಲ್ಲಿ ಕರೆಂಟ್ ಹೋದ್ರೆ ಈ ಪಾರ್ಕ್ನಲ್ಲಿ ಮಾತ್ರ ದೀಪಗಳು ಝಗಮಗಿಸ್ತಾ ಇರ್ತವೆ. ವಿದ್ಯಾರ್ಥಿಗಳಂತೂ ಈವ್ನಿಂಗ್ ಟೈಮ್ ನಲ್ಲಿ ಇಲ್ಲಿಗೆ ಬಂದು ಓದ್ತಾರೆ. 100 ಮಂದಿ ನಾಗರಿಕರು ವಾಕಿಂಗ್ ಮಾಡ್ತಾ ಸಂಜೆಯ ಸೌಂದರ್ಯವನ್ನ ಸವಿತಾರೆ. ವಿಂಡ್ ಮಿಲ್ ಅಂತ ತುಂಬಾ ಚೆನ್ನಾಗಿದೆ. ಯಾಕೆಂದ್ರೆ ಇದು ಸ್ವಲ್ಪ ದಿನ ಬಂದಿರೋದ್ರಿಂದ ಇನ್ನು ಮುಂದೆ ನೋಡ್ಬೇಕು ಯಾವ ತರ ಎಷ್ಟು ದಿನ ಬರುತ್ತೆ, ಹೆಂಗೆ. ಇದು 2 ಅವರ್ಸ್ ಬರುತ್ತೆ ಅಂತ ಹೇಳಿದ್ರು. 6 ಇಂದ 8ಗೆಲ್ಲ ಕ್ಲೋಸ್ ಮಾಡ್ಬಿಡ್ತಾರೆ ಈ ಪಾರ್ಕ್ದು. ಪೇನ್ ಗೆಸ್ಟ್ ಮಾಡ್ತಾ ಇದೀವಿ ಹುಡುಗಿಯರು, ಅವ್ರು ಸಹ ಬಂದು ಈ ಲೈಟಲ್ಲಿ ಓದ್ತಾ ಇರ್ತಾರೆ. ಬೆಂಗಳೂರಿನಲ್ಲಿರೋ ಎಲ್ಲಾ ಪಾರ್ಕ್ಗಳಿಗೂ ಇದೇ ವ್ಯವಸ್ಥೆ ಅಳವಡಿಸಿದ್ರೆ ಪವರ್ ಪ್ರಾಬ್ಲಮ್ ಅನ್ನೋದೇ ಇರಲ್ಲ ಅನ್ನೋದು ಸಾರ್ವಜನಿಕರ ಅಭಿಪ್ರಾಯ. ಜನ ಕೂಡ ಈ ವ್ಯವಸ್ಥೆಯನ್ನ ಇಷ್ಟಪಡ್ತಾರೆ. ರವಿಕುಮಾರ್, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಉದ್ಯಾನ ನಗರಿಯ ಈ ಸುಂದರ ಪಾರ್ಕ್ನ ವಿಶೇಷ ಗೊತ್ತಾಯ್ತು. ಆದ್ರೆ ತಿರುಗೋ ರೆಕ್ಕೆಗಳಿಂದ ವಿದ್ಯುತ್ ಹೇಗೆ ಉತ್ಪಾದನೆಯಾಗುತ್ತೆ, ಅದರ ಸಾಮರ್ಥ್ಯ ಎಷ್ಟು ಅಂತ ತಿಳ್ಕೊಳ್ಳೋಣ ಬನ್ನಿ. ಸುಮಾರು 2 ಎಕರೆ ಪ್ರದೇಶದ ವಿಸ್ತೀರ್ಣ ಹೊಂದಿರೋ ಇಡೀ ಬಾವಿ ಪಾರ್ಕ್ಗೆ ಈ ವಿಂಡ್ ಮಿಲ್ ಆಧಾರ. ಪಾರ್ಕ್ನ ತುಂಬೆಲ್ಲ ಬರೀ ಲೈಟ್ಗಳೇ. ಈ ಪಾರ್ಕ್ನಲ್ಲಿ ಸುಮಾರು 50 ಪಾತ್ ಲೈಟ್ಗಳು, 20
500ಕ್ಕೂ ಹೆಚ್ಚು ಸೈಡ್ ಲೈಟ್ಗಳಿವೆ. ಈ ಎಲ್ಲಾ ದೀಪಗಳಿಗೂ ಪ್ರತಿನಿತ್ಯ ಕೆಇಬಿಯಿಂದ ಸಪ್ಲೈ ಆಗ್ತಿದ್ದ ವಿದ್ಯುತ್ ತಿಂಗಳಿಗೆ ಬರೋಬ್ಬರಿ 900 ಕಿಲೋವ್ಯಾಟ್. ಆದ್ರೆ ಈ ವಿಂಡ್ ಪವರ್ ವೀಲ್ ಅಳವಡಿಸಿದಾಗಿನಿಂದ ಕೇವಲ ಬರೀ 60 ಕಿಲೋವ್ಯಾಟ್ ನಲ್ಲಿ ಇಡೀ ಪಾರ್ಕ್ ಅನ್ನೇ ಬೆಳಗಿಸಬಹುದು. ಒಂದು ದಿನಕ್ಕೆ ಮೊದಲು 7.5 ಕಿಲೋವ್ಯಾಟ್ ವಿದ್ಯುತ್ ಬೇಕಾಗ್ತಾ ಇತ್ತು, ಆದ್ರೆ ಈಗ ಕೇವಲ ಅರ್ಧ ಕಿಲೋವ್ಯಾಟ್ ಮಾತ್ರ ಬೇಕು. ವಿಂಡ್ ವೀಲ್ ನ ಉತ್ಪಾದನೆಯ ಸಾಮರ್ಥ್ಯವೇ ಅಂಥದ್ದು. ಕರೆಂಟ್ನ ಇದು ಕನ್ಸ್ಯೂಷನ್ ಮಾಡೋದು. ಸೊ ಫರ್ ಡೇ 30 ಕಿಲೋವ್ಯಾಟ್ನ ತಿಂತಾ ಇತ್ತು. ಸೊ ಅದನ್ನೆಲ್ಲ ನಾವು ಚೆಕಪ್ ಮಾಡಿ ಆಲ್ಟ್ರೇಷನ್ ಮಾಡಿ ಇವತ್ತು ಬರೀ 7.5 ಕಿಲೋವ್ಯಾಟ್ ಪರ್ ಅವರ್ಗಲ್ಲಿ ಉಳಿಯಂಗೆ ಮಾಡಿದ್ದೀವಿ ನಾವು. ತಿಂಗಳಿಗೆ ಇದು ಇವಾಗ ಫಸ್ಟು 900 ಕಿಲೋವ್ಯಾಟ್ ತಿಂತಿದ್ದಂಥ ಪಾರ್ಕ್ ಇವಾಗ ಬರೀ 60 ಕಿಲೋವ್ಯಾಟಲ್ಲಿ ತನ್ನ ಕಾರ್ಯವನ್ನು ಮುಗಿಸ್ತಾ ಇದೆ. ಸೊ ಉಳಿತಾಯ ನೋಡಿ 900ರಿಂದ 60ಕ್ಕೆ ತಂದು ನಿಲ್ಲಿಸಿದ್ದೀವಿ. ಹಣ ಉಳಿಕೆ ವಿಷಯದಲ್ಲೂ ಈ ಪಾರ್ಕ್ ಗಮನ ಸೆಳೆದಿದೆ. ಕಳೆದ 5 ತಿಂಗಳ ಹಿಂದೆ ಕದಂಬ ಫೌಂಡೇಶನ್ ಸಹಯೋಗದಲ್ಲಿ ಸ್ಥಾಪಿಸಲಾದ ಈ ವಿಂಡ್ ವೀಲ್ ವಿದ್ಯುತ್ ಉಳಿಕೆ ಮಾಡುವ ಮೂಲಕ ಸಾವಿರಗಟ್ಟಲೆ ರೂಪಾಯಿಯನ್ನ ಉಳಿಕೆ ಮಾಡಿದೆ. ಅಂದಾಜಿನ ಪ್ರಕಾರ ಇದುವರೆಗೂ ಸುಮಾರು 70ರಿಂದ 90 ಸಾವಿರ ರೂಪಾಯಿವರೆಗೂ ವಿದ್ಯುತ್ ಬಿಲ್ ಉಳಿತಾಯ ಮಾಡಲಾಗಿದೆ. ಎನರ್ಜಿ ಅಂತ ನೀವು ನೋಡಿದ್ರೆ 900 ಕಿಲೋವ್ಯಾಟ್ ಖರ್ಚಾಗ್ತಿದ್ದು ಒಂದು ತಿಂಗಳಿಗೆ ಇವತ್ತು 60 ಕಿಲೋವ್ಯಾಟ್ ಅಲ್ಲಿ ಕೆಲಸ ನಡೀತಾ ಇದೆ. ಅಂದ್ರೆ ನೀವು ನೋಡಿ, ಅಂದ್ರೆ 92% ಹತ್ತತ್ರಕ್ಕೆ ಆಲ್ಮೋಸ್ಟ್ ಸೇವಿಂಗ್ ಅಂತ ನಂಗೆ ಅನ್ಸುತ್ತೆ. ಇದರಲ್ಲಿ 70% ಜನರಲಿ ವಿಂಡ್ ಮಿಲ್ ಮಾಡುತ್ತೆ, 30% ಸೋಲಾರ್ ಮಾಡುತ್ತೆ. ಸೊ ಈ ಪ್ರಾಜೆಕ್ಟ್ಗೆ ಐ ಥಿಂಕ್ ಅರೌಂಡ್ ಅಬೌಟ್ 4 lakhs rupees ಖರ್ಚಾಗಿದೆ. ಕೇವಲ ಜಯನಗರದಲ್ಲಿರೋ ಪಾರ್ಕ್ ಒಂದರಲ್ಲೇ ಈ ಪರಿ ವಿದ್ಯುತ್ ಉಳಿತಾಯ ಮಾಡೋದು ಸಾಧ್ಯ ಅಂತಾದ್ರೆ ಇಡೀ ಬೆಂಗಳೂರಿನ ಎಲ್ಲಾ ಪಾರ್ಕ್ಗಳಿಗೂ ಇದೇ ವ್ಯವಸ್ಥೆ ಅಳವಡಿಸಿದ್ರೆ ಗಮನಾರ್ಹ ಮಟ್ಟದಲ್ಲಿ ವಿದ್ಯುತ್ ಅನ್ನ ಉಳಿತಾಯ ಮಾಡಬಹುದು ಅನ್ನೋದು ಸಾರ್ವಜನಿಕರ ಅಭಿಪ್ರಾಯವಾಗಿದೆ. ರವಿಕುಮಾರ್, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಜಯನಗರದ ಬಾವಿ ಪಾರ್ಕ್ನಲ್ಲಿರೋ ವಿಂಡ್ ವೀಲ್ ನ ಉಪಯೋಗ ಎಂಥದ್ದು ಅಂತ ತಿಳ್ಕೊಂಡಿದ್ದಾಯ್ತು. ಸುತ್ತಲಿನ ಪಾರ್ಕ್ಗಿಂತ ಈ ಪಾರ್ಕ್ಗೆ ಜನ ಬರೋದು ಜಾಸ್ತಿ. ಯಾಕೆ ಹೀಗೆ ಅಂತ ತಿಳ್ಕೊಳ್ಳೋಣ ಬನ್ನಿ. ಬೆಂಗಳೂರಿನಲ್ಲಿ ಕಬ್ಬನ್ ಪಾರ್ಕ್, ಲಾಲ್ಬಾಗ್ ಸೇರಿದಂತೆ ನೂರಾರು ಪಾರ್ಕ್ಗಳಿವೆ. ಎಲ್ಲವೂ ತನ್ನದೇ ಆದ ವೈಭವ ಹಾಗೂ ಸೌಂದರ್ಯಕ್ಕೆ ಫೇಮಸ್. ಆದರೆ ಜಯನಗರದಲ್ಲಿರೋ ಬಾವಿ ಪಾರ್ಕ್ ಮಾತ್ರ ಈ ವಿಂಡ್ ವೀಲ್ ನಿಂದಲೇ ಶ್ರೇಷ್ಠತೆಯನ್ನ ಪಡೆದಿದೆ. ಆ ದೃಷ್ಟಿಯಿಂದಲೇ ಎಲ್ಲರೂ ಈ ಪಾರ್ಕ್ಗೆ ಮುಗಿಬೀಳ್ತಾರೆ. ಜಯನಗರದ ಸುತ್ತಮುತ್ತ ಸುಮಾರು 30 ಪಾರ್ಕ್ಗಳಿವೆ. ಆದರೆ ಬಹುತೇಕ ಮಂದಿ ಅರಸಿ ಬರೋದು ಕೇವಲ ಈ ಪಾರ್ಕ್ಗೆ ಮಾತ್ರ. ಯಾಕಂದ್ರೆ ಕರೆಂಟ್ ಇರ್ಲಿ ಬಿಡ್ಲಿ, ಇಲ್ಲಿ ಮಾತ್ರ ವಿದ್ಯುತ್ ದೀಪಗಳು ಸದಾ ಬೆಳಗ್ತಾನೆ ಇರುತ್ತೆ. ಇವಾಗ ಲೈಟ್ ಹಾಕಿದ ಮೇಲೆ ಬ್ರೈಟ್ ಆಗಿದೆ. ರಾತ್ರಿ 8 ಗಂಟೆ ತನಕ ಕೂಡ ವಾಕ್ ಮಾಡೋಕೆ ಅನುಕೂಲ ಇದೆ. ಇಲ್ಲಿ ಇವಾಗ ಲೈಟು ಬ್ರೈಟ್ ಆಗಿರುತ್ತೆ, ಚೆನ್ನಾಗಿ ಓಡಾಡೋಕೆ ಅನುಕೂಲ ಇದೆ. ತುಂಬ ಜನ ಈ ಪಾರ್ಕಿಗೆ ಬರ್ತಾರೆ. ಆದರೆ ಈ ಮುಂಚೆಗಿಂತ ಇವಾಗ ಕ್ಲೀನಾಗಿ ಮೇಂಟೈನ್ ಮಾಡ್ತಾ ಇದ್ದಾರೆ. ಜನಗಳು ಬರ್ತಾರೆ, ಮಕ್ಕಳೆಲ್ಲ ಆಟ ಆಡ್ತಾ ಇರ್ತಾರೆ. ಸಾಯಂಕಾಲ 7:30-8 ಗಂಟೆ ತನಕ ಎಲ್ಲ ಬ್ರೈಟ್ ಆಗಿದೆ ಇವಾಗ. ಜಯನಗರದ ಪಟ್ಟಾಭಿರಾಮನಗರದಲ್ಲಿರೋ ಈ ಪಾರ್ಕ್ ಎಲ್ಲಾ ಸೌಲಭ್ಯಗಳನ್ನ ಹೊಂದಿರೋ ಸುಂದರ ಪಾರ್ಕ್. ಅದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಇಲ್ಲಿಗೆ ಬರ್ತಾರೆ. ಇಂತಹ ಒಂದು ಪಾರ್ಕ್ ನಮ್ಮ ವಾರ್ಡ್ನಲ್ಲಿರೋದು ಹೆಮ್ಮೆ ತರುವಂತ ವಿಷಯ ಅಂತಾರೆ ಪಾಲಿಕೆ ಸದಸ್ಯರು. ಇಡೀ ಬೆಂಗಳೂರು ಮಹಾನಗರದಲ್ಲಿ ಸುಮಾರು 900 ಪಾರ್ಕ್ ಏನು ಬರ್ತಾ ಇದೆ ಮಹಾನಗರದಲ್ಲಿ, BDA ಪಾರ್ಕ್ ಸೇರಿಸ್ಕೊಂಡು ಈ ಪಾರ್ಕಲ್ಲಿ ಈ ತರ ದೊಡ್ಡ ದೊಡ್ಡ ಪಾರ್ಕಲ್ಲಿ ಕೂಡ ಈ ತರ ಒಂದು ವಿಂಡ್ ಮಿಲ್ ನಾವು ಮಾಡ್ತು ಅಂದ್ರೆ ಇಡೀ ಬೆಂಗಳೂರು ಮಹಾನಗರದಲ್ಲಿ ಒಂದು ಒಳ್ಳೆ ಸೇವ್ ಮಾಡಬಹುದು. ಈ ಸಂಘ ಸಂಸ್ಥೆಗಳೇನಿದೆ, ಈ ಫೆಡರೇಷನ್ಸ್ ಇದೆ, ನಮ್ಮಲ್ಲಿ ಸಂಘ ಸಂಸ್ಥೆಗಳು ಕೂಡ ಸಂಪೂರ್ಣ ನಮಗೊಂದು ಸಹಕಾರವನ್ನು ನಮ್ಗೆ ಕೊಟ್ಟಿದ್ದಾರೆ. ನಮ್ಗಿಲ್ಲಿ ಇನ್ನು ಈ ಭಾಗದ ಶಾಸಕರದ್ದು ಇದೇ ಅಭಿಪ್ರಾಯ. ಬೆಂಗಳೂರಿನಲ್ಲಿರೋ ಎಲ್ಲಾ ಪಾರ್ಕ್ಗಳಿಗೂ ಈ ಸೌಲಭ್ಯ ಅಳವಡಿಸಿದ್ರೆ ಸಿಲಿಕಾನ್ ಸಿಟಿಯಲ್ಲಿ ಪವರ್ ಪ್ರಾಬ್ಲಮ್ಮೇ ಇರೋಲ್ಲ. ಇದಕ್ಕಾಗೋ ಖರ್ಚು ಕೂಡ ಕಮ್ಮಿನೇ ಅನ್ನೋದು ಇವರ ಮಾತು. ಇದನ್ನ ಒಂದು ಪ್ರಯೋಗವಾಗಿ ಎಲ್ಲ ಪಾರ್ಕಲ್ಲೂ ಮಾಡೋಣ ಅಂತ ಅನ್ಕೊಂಡಿದ್ದೆ. ನಾನು ಭರತ್ಲಾಲ್ ಮೀನಾ ಅವರು ಕಾರ್ಪೊರೇಷನ್ ಕಮಿಷನರ್ ಆಗಿದ್ದಾಗ ಕೇಳಿದೆ. ಈಗ ಸಿದ್ದಯ್ಯ ಅವರು ಬಂದಿದ್ದಾರೆ, ಸಿದ್ದಯ್ಯ ಅವರು ಕೂಡ ಅದಕ್ಕೆ ಒಪ್ತಾರೆ ಅಂತ ಅನ್ಸತ್ತೆ ನನಗೆ. ಅದನ್ನು ಮಾಡಿದ್ರೆ ಬೆಂಗಳೂರಿನಲ್ಲಿರುವಂಥ ಎಲ್ಲ ಪಾರ್ಕ್ಸ್ ಆ್ಯಂಡ್ ಪ್ಲೇ ಗ್ರೌಂಡ್ಸ್ ಇಟ್ ವರ್ಕ್ಸ್ ಆನ್ ಐದರ್ ಪವರ್, ಇದು ಸೋಲಾರ್ ಆರ್ ಆನ್ ದ ವಿಂಡ್ ಮಿಲ್. ಇದರಿಂದ ಬಹಳಷ್ಟು ಪವರ್ ಸೇವ್ ಆಗುತ್ತೆ ಮತ್ತು ನಮಗದೊಂದು ಒಳ್ಳೆಯದಾಗುತ್ತೆ.
ಒಟ್ಟಾರೆ ಬೆಂಗಳೂರಿನಲ್ಲಿರೋ ಇತರ ಪಾರ್ಕ್ಗಳಿಗೆ ಮಾದರಿ ಬಾವಿ ಪಾರ್ಕ್. ಉಳಿತಾಯ ಹಾಗೂ ಮಿತವ್ಯಯದ ದೃಷ್ಟಿಯಿಂದ ಕೂಡ ಈ ಪಾರ್ಕ್ ನಿಜಕ್ಕೂ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ. ರವಿಕುಮಾರ್, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಇದು ಈ ಹೊತ್ತಿನ ವಿಶೇಷ. ಮತ್ತೊಂದು ವಿಶೇಷ ಕಾರ್ಯಕ್ರಮದೊಂದಿಗೆ ಮತ್ತೆ ಭೇಟಿಯಾಗ್ತೀನಿ. ಕ್ಷಣ ಕ್ಷಣದ ಸುದ್ದಿಗಾಗಿ ಸುವರ್ಣ ನ್ಯೂಸ್ 24/7 ನೋಡ್ತಾ